ಹೃದಯಸ್ಪರ್ಶಿಯಾಗಿ ಹಾಡನ್ನ ಹಾಡಿದ್ದಾರೆ ಗೀತಾ ಭಗಿನಿಯವರು. ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಬಳಸಿಕೊಳ್ಳಲಾದ 3 ಹಾಡುಗಳನ್ನ ನಾನು ಬೇರೆ ಬೇರೆ ಸಂದರ್ಭದಲ್ಲಿ ರಚನೆ ಮಾಡಿದ್ದೆ. ಒಂದು ಮಾತನ್ನ ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈ ಯಾವುದೇ ಹಾಡು ಕೂಡ ಪ್ರಚಾರಕ್ಕೋಸ್ಕರ, ಪ್ರಸಿದ್ಧಿಗೋಸ್ಕರ ನಾನು ಬರೆದದ್ದಲ್ಲ. ಯಾಕಂದ್ರೆ ಸಂಘದ ಕಾರ್ಯಕರ್ತನಾಗಿ ನನಗೆ ದೇವರು ಹಾಡನ್ನು ಬರೆಯುವಂತ ಸಾಮರ್ಥ್ಯವನ್ನು ದಯಪಾಲಿಸಿದ್ದಾನೆ. ಆ ಒಂದು ಸಾಮರ್ಥ್ಯ ಸಮಾಜದ ಒಂದು ಉನ್ನತಿಗೆ ವಿನಿಯೋಗ ಆಗಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದಂತ ಪ್ರಯತ್ನಗಳಿವು. ನಾನು ತುಂಬಾ ಏನು ಪರಿಸರ ಗೀತೆಗಳನ್ನು ಬರೆದಿದ್ದೀನಿ ಅಂತಲ್ಲ, ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ. ಅದಕ್ಕೆ ಅತ್ಯಂತ ಸುಂದರವಾದಂತ ರಾಗ ಸಂಯೋಜನೆ ಮಾಡಿದ್ರಿಂದ ಅದಕ್ಕೊಂದು ಬೆಲೆ ಬಂತು ಮತ್ತು ಅನೇಕ ಶ್ರೋತೃಗಳ ಒಂದು ಮನೆಗಳನ್ನ ಅದು ಮುಟ್ಟಿತು ಅಂತ ಹೇಳ್ಬಹುದು. ಇನ್ನು ಇಂತಹ ಸಾಕಷ್ಟು ಪರಿಸರ ಗೀತೆಗಳು ನಮ್ಮ ಸುತ್ತಮುತ್ತ ಇರತಕ್ಕಂತ ಕವಿಗಳು ರಚನೆ ಮಾಡಿರ್ಬಹುದು. ಮುಂದಿನ ದಿನಗಳಲ್ಲಿ ಅವುಗಳನ್ನು ಕೂಡ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಬಳಸಿಕೊಳ್ಳೋಣ ಅಂತ ಹೇಳ್ತಾ, ಇದೀಗ ಕಾರ್ಯಕ್ರಮದ ಕೊನೆಯ ಹಂತವನ್ನು ನಾವು ಪ್ರವೇಶ ಮಾಡ್ತಾ ಇದ್ದೀವಿ. ಪ್ರಶ್ನೋತ್ತರದ ಅವಧಿ. ಯಾವುದೇ ಒಂದು ಸಂಕೋಚ ಇಲ್ಲದೆ ನಮ್ಗೆ ಶ್ರೀನಿವಾಸ ಮೂರ್ತಿಜಿಯವರು ಏನು ವಿಷಯವನ್ನ ಪ್ರಸ್ತಾಪ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರಶ್ನೆಯನ್ನ ನಾವು ಕೇಳಬಹುದು. ಅವರು ಅದಕ್ಕೆ ಸೂಕ್ತವಾದಂತ ಒಂದು ಸಮಾಧಾನವನ್ನ ನಮಗೆ ನೀಡುವವರಿದ್ದಾರೆ. ಯಾರಾದ್ರೂ ಒಬ್ಬರು ಪ್ರಾರಂಭ ಮಾಡಿ. ನೀವು ಯಾವ ಪ್ರಶ್ನೆ ಕೇಳ್ತಿಲ್ಲ ಅಂದರೆ 2 ಅರ್ಥ ಇದ್ದಿರಬೇಕು. ನೀವೆಲ್ಲ ಬುದ್ಧಿವಂತರು, ಎಲ್ಲವೂ ಅರ್ಥ ಆಯಿತು, ಇದು ಒಂದಿರ್ಬೋದು. ಇನ್ನೊಂದು, ನನ್ನ ಮಾತೇ ಅರ್ಥ ಆಗ್ತಿಲ್ಲ, ಏನು ಪ್ರಶ್ನೆ ಕೇಳೋದು, ಇದರಲ್ಲಿ ಯಾವುದನ್ನು ತಿಳ್ಕೊಳ್ಳಿ ಹೇಳಿ. ಎರಡೂ ಅಲ್ಲ, ನನಗನ್ಸುವ ಹಾಗೆ ಸ್ಟಾರ್ಟಿಂಗ್ ಟ್ರಬಲ್ ಅಂತ ಇರುತ್ತಲ್ಲ, ಏನ್ ಪ್ರಶ್ನೆ ಕೇಳೋದನ್ನು ಗೊಂದಲ ಇರಬಹುದು. ಆದ್ರಿಂದ ನಾನು ಹೇಳೋದಿಷ್ಟೇನೆ, ಯೋಗ, ಆರೋಗ್ಯ, ಪರಿಸರ ಅಥವಾ ಭಾರತೀಯ ಜೀವನ ಶೈಲಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರಶ್ನೆಗಳನ್ನು ಕೇಳಬಹುದು. ನಿರ್ದಾಕ್ಷಿಣ್ಯವಾಗಿ ಕೇಳಿ. ಶ್ರೀನಿವಾಸ ಮೂರ್ತಿಜಿ ನಮ್ಮವರೇ, ಖಂಡಿತವಾಗಿಯೂ ಕೂಡ ನಮಗೆ ಸಮಾಧಾನ ಆಗೋ ರೀತಿಯಲ್ಲಿ ಅವರು ಉತ್ತರವನ್ನು ಕೊಡ್ತಾರೆ. ಸಮಯಾವಕಾಶ ಕಡಿಮೆ ಇರೋದ್ರಿಂದ ಬೇಗ ಪ್ರಾರಂಭ ಮಾಡೋಣ. ಒಂದು 5-6 ನಿಮಿಷ ಅವಕಾಶ ಇದೆ ಅಷ್ಟೇನೆ. ಶ್ರೀನಿವಾಸ ಜಿ ನಮಸ್ತೆ. ನಮಸ್ಕಾರ. ಮನೆ ಅಂಗಳದಲ್ಲಿ ಗಿಡಗಳನ್ನು ನೆಡೋದು, ಈ ಆಯುರ್ವೇದಿಕ ಗಿಡಗಳನ್ನು. ಅದ್ರಲ್ಲಿ ನೆಲದಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿಯೂ ಇರುತ್ತೆ. ಅದನ್ನು ಹೇಗೆ ಉಪಯೋಗಿಸಬಹುದು? ನೆಲನಲ್ಲಿನ ಹಾಗೆ ತೊಳೆದು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಲಿವರ್ಗೆ ವಿಶೇಷವಾಗಿ ನೆಲನಲ್ಲಿ ಉಪಯೋಗ ಆಗುತ್ತೆ. ಹಾಗೆಯೇ ಅದರ ತಕ್ಕ ಹಾಗೆ ಬೇರೆ ಬೇರೆ ಗಿಡಮೂಲಿಕೆಗಳಿವೆ. ಅದಕ್ಕೆ ಔಷಧ ಗುಣ ಏನು ಅನ್ನೋದನ್ನು ಆಯುರ್ವೇದಿಕ್ ಡಾಕ್ಟ್ರು ಹೇಳೋರಿದ್ದಾರೆ. ಆದರೆ ಇದನ್ನು ಉಪಯೋಗಿಸ್ಬೇಕು, ಅದನ್ನು ಕಾಪಾಡಬೇಕು ಅನ್ನೋದು ತುಂಬ ಮಹತ್ವ. ಅದರ ಜೊತೆಗೆ 3-4 ಮಹತ್ವದ ಗಿಡಮೂಲಿಕೆಗಳು ಹೇಳ್ಬಿಡ್ತೀನಿ. ಆದರೆ ನೀವು ಕೂತ್ಕೊಂಡು ಚರ್ಚೆ ಮಾಡಿದಾಗ ತುಂಬ ಒಳ್ಳೆಯದು. ಅಲೋವೆರಾ ಅಂತ ಹೇಳ್ತಾರೆ, ಅದು ಹೊಟ್ಟೆಗೆ, ಚರ್ಮಕ್ಕೆ ತುಂಬ ಆಧಾರ. ಮುಟ್ಟುದರ ಮುನಿ ಅಂತ ಹೇಳ್ತಾರೆ, ಅದು ಕರಳಿನ ಎಲ್ಲ ಹುಣ್ಣುಗಳನ್ನು ವಾಸಿ ಮಾಡುವಂಥ ಶಕ್ತಿ ಇದೆ. ಅದರ ಕಷಾಯ ಕುಡಿಬೇಕು 3 ದಿವಸ. ಅದು ಪಂಚಾಂಗ ಅಂತ ಹೇಳ್ತಾರೆ. ಅದರ ಎಲೆ, ಇದು ಕೊಂಬಿಗಳು, ಶಾಖೆಗಳು ಮತ್ತು ಬೇರು, ಬೀಜ, ಹೂವು, ಇದನ್ನೆಲ್ಲ ಅರೆದು ಕಷಾಯ ಮಾಡಿ ನಿರಂತರವಾಗಿ 3 ದಿನ ಕುಡಿದ್ರೆ, ಉಪ್ಪು ಹುಳಿ ಖಾರ ತಿನ್ನಬಾರ್ದು. ಆ 3 ದಿನ ಸಿಹಿ ತೊಗೋಬೋದು. ಆಗ ಕರುಳಲ್ಲಿರುವಂಥ ಎಲ್ಲ ಹುಣ್ಣು ವಾಸಿ ಆಗುತ್ತೆ ಅಂತ. ಹೀಗೆ ಪ್ರತಿಯೊಂದು ಔಷಧದ ಮಹತ್ವ ಇದೆ. ಅದನ್ನು ಗಮನ ಮಾಡಿಕೊಂಡು ಉಪಯೋಗಿಸಿದರೆ ಒಳ್ಳೆಯದು ಅಂತ. ಇದಕ್ಕೆ ನಾನು ಹೇಳಿದ್ದು ಮನೆ ಅಂಗಳದಲ್ಲಿ ಇದನ್ನು ಮಾಡಿ ಅಂತ. ಇನ್ನೊಂದು ಸಲಹೆ ನಾನು ಆಗ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ಏನು ನಾವು ಪರಿಸರದ ಬಗ್ಗೆ ಮಾತಾಡ್ತೀವೋ, ನೀರನ್ನು ಹೇಗೆ ಸದುಪಯೋಗ ಮಾಡೋದು,
ನೀರು ಕೆಡದೇ ಇರೋ ಥರ ಹೇಗೆ ನೋಡೋದು ಅನ್ನೋದು ಮಹತ್ವದ್ದು. ಕಡಿಮೆ ನೀರಲ್ಲೇ ಹೇಗೆ ಜೀವನ ನಡೆಸೋದು, ಯಾಕೆಂದರೆ ಮುಂದಿನ ಪೀಳಿಗೆಗೆ ನೀರು ಬೇಕು ಅಂತ. ಹಾಗೆ ಭೂಮಿ ಕೆಡದೇ ಇರೋ ಥರ ಹೇಗೆ ಮಾಡಬೇಕು, ನಾವು ಭೂಮಿಗೆ ಶಕ್ತಿ ಕೊಡುವಂಥದ್ದು ಹೇಗೆ, ಮತ್ತು ಮಣ್ಣಿನಿಂದ ಚಿಕಿತ್ಸೆ ಹೇಗಾಗುತ್ತೆ ಅದಾಯಿತು. ಆಕಾಶ ತತ್ವ, ಸೂರ್ಯನ ಬೆಳಕಿನಿಂದ ಹೇಗೆ ಲಾಭ ಪಡಿಬೇಕು, ಸೂರ್ಯನ ಬೆಳಕನ್ನು ನಷ್ಟ ಮಾಡುವಂಥದ್ದು ಕೆಲಸ ಮಾಡಬಾರ್ದು. ಅಂದರೆ ನಾವು ಸೂರ್ಯನ ಬೆಳಕಿಂದ ಉಳ್ಕೊಳ್ಳುವಂಥದ್ದು ಇದೆಲ್ಲ ಮಾಡಬಾರ್ದು. ಹಾಗೆ ಸೂರ್ಯನ ಬೆಳಕಿಗೆ ಬಲ ಕೊಡುವಂತಹ ಕೆಲಸಗಳನ್ನೇ ಮಾಡಬೇಕು ಅಂತ. ಹೀಗೆ ಪಂಚತತ್ವಗಳ ದೃಷ್ಟಿಯಿಂದಲೂ ಕೂಡ ನಾನೇನು ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಒಳ್ಳೆಯದು. ವಾಯುತತ್ವ ಶರೀರದ ಎಲ್ಲ ಮೂಮೆಂಟಿಗೆ ಕಾರಣ. ಅದಕ್ಕೆ ವಾಯುತತ್ವನ ಉಳಿಸ್ಕೊಂಡು ಹೋಗೋಕ್ಕೆ ವಾತ ಪಿತ್ತ ಕಫ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಶರೀರದ ಒಳಗಿನ ಮೂಮೆಂಟ್ಗಳನ್ನು ಸರಿಯಾಗಿ ಇಟ್ಕೊಳ್ಳೋದಕ್ಕೆ ವಾಯು ಪದಾರ್ಥ ಎಷ್ಟು, ಏನು, ಯಾವಾಗ, ಹೇಗೆ ಅದರದ್ದು ಪ್ರಮಾಣ ಇರಬೇಕು. ಮತ್ತು ವಾಯುನ ಕೆಡಿಸಬಾರ್ದು. ಏನೇನೋ ಹೊಲಸು ತಿಂದು ಕೆಟ್ಟ ಗಾಳಿ ಬಿಟ್ಟು ಪ್ರಕೃತಿನ ನಷ್ಟ ಮಾಡುವಂಥ ಕೆಲಸ ಮಾಡಬಾರ್ದು. ಹಿತವಾಗಿ ಮಿತವಾಗಿ ಇದೆಲ್ಲ. ಅಂದರೆ ನಾನು ಪರಿಸರನ ಉಳಿಸೋಕೆ ಏನೇನು ಮಾಡಬೇಕು ಈ ಥರದ್ದೆಲ್ಲ ಸೂಚಿ ಮಾಡಿಕೊಂಡು ನನ್ನ ಕಡೆಯಿಂದ ಈ ಕೆಲಸ ಆಗಲಿ ಅನ್ನೋಂಥದ್ದು ಶುರುವಾಯಿತು ಅಂದರೆ ತುಂಬ ಒಳ್ಳೆಯದು. ಗಿಡಮೂಲಿಕೆಗಳ ಬಗ್ಗೆ ಅಂತೂ ನೀವು ವಿಶೇಷವಾಗಿ ಆಸಕ್ತಿ ವಹಿಸಿ 4-5 ಜನ ದೇವಿಯರು ಕೂತ್ಕೊಂಡು, ಮಾತೃಶಕ್ತಿ ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನು ಪ್ರಚಾರ ಮಾಡಿದರೆ ತುಂಬ ಒಳ್ಳೆಯದು. ತುಳಸಿ ಎಲ್ಲದಕ್ಕಿಂತ ಮಹತ್ವ ಇದ್ದೇ ಇದೆ. ಅದಕ್ಕೆ ಅಂಗಳದಲ್ಲಿ ಇದನ್ನು ಹಾಕಿದ್ರೆ, ಅಂಗಳ ಇಲ್ಲ ಅಂದರೆ ಅಟ್ಟದ ಮೇಲೆ, ಅಂದರೆ ಮಹಡಿ ಮೇಲೆ ಇದರಲ್ಲೇ ಹಾಕ್ಬೋದು. ಆ ಥರ ಯೋಚನೆ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಸಲಹೆ. ನಿಮಗೆ ಬೇಕಾದರೆ ನಂತರ ಫೋನ್ ನಂಬರ್ ನನ್ನ ಹತ್ರ ಮಾತಾಡಿದ್ರೆ ನನ್ನ ಹತ್ರ 25 ಗಿಡಮೂಲಿಕೆಗಳದ್ದು ಸೂಚಿ ಇದೆ, ಅದನ್ನು ತಿಳಿಸಬಲ್ಲೆ. ನಮಸ್ತೆ ಶ್ರೀನಿವಾಸ್ ಜಿ. ನಮ್ಮ ಮನೆಯಲ್ಲಿ ಸುಮಾರು 15-20 ರೀತಿ ಗಿಡಮೂಲಿಕೆ ಇದೆ. ನಾನು ಅದನ್ನ ಎಲ್ಲರನ್ನ ನಮ್ದೊಂದು ಗ್ರೂಪ್ ಇದೆ, ಕೈತೋಟ ಕ್ರಾಂತಿ ಅಂತ ಮಂಗಳೂರಲ್ಲಿ. ಅದ್ರಲ್ಲೆಲ್ಲ ಎಲ್ಲ ಹಾಕ್ತಾ ಇರ್ತಾರೆ, ಇಂಥದ್ದು ಮಾಡಿದ್ರೆ ಇಂಥದ್ದು ಒಳ್ಳೇದು ಅಂತ. ಸಾಮಾನ್ಯ ಅದನ್ನ ಹೆಚ್ಚಾಗಿ ನಾವು ಉಪಯೋಗಿಸಿ ಮಾಡ್ತಾ ಇರ್ತೇವೆ. ಕಷಾಯನ, ಚಟ್ನಿನ, ತಂಬುಳಿ ಹೇಳ್ತೇವೆ ನಾವೆಲ್ಲ. ಅದು ಎಲ್ಲ ಮಾಡಿ ಆರೋಗ್ಯ ಸ್ವಲ್ಪ ಮಟ್ಟಿಗೆ ಕಾಪಾಡಿಕೊಳ್ಳಲು ಪ್ರಯತ್ನಿಸ್ತಿದ್ದೇವೆ. ನಿಮ್ಮ ಇದೆಲ್ಲ ತಿಳಿಸಿದ್ದಕ್ಕೆ ನಮ್ಗೆ ತುಂಬಾ ಧನ್ಯವಾದಗಳು. ಬಾಲಕೃಷ್ಣಜಿ ಅವರಿಗೂ ನನ್ನ ನಮಸ್ಕಾರಗಳು. ನಾನು ಉಡುಪಿ ಜಿಲ್ಲಾ ಪ್ರಚಾರಕ್ಕಾಗಿದ್ದೆ. ನಾನು ಆಗೆಲ್ಲ ತಂಬಳಿ ಎಲ್ಲ ತಿಂದಿದ್ದೀನಿ. ಹೀಗಾಗಿ 2 ವರ್ಷ ನಾನು ಮಂಗಳೂರು, ಉಡುಪಿ, ಅಲ್ಲಿನ ಎಲ್ಲ ಆಹಾರ, ಅಲ್ಲಿನ ವ್ಯವಹಾರ ಇದೆಲ್ಲ ನೋಡಿದ್ದೀನಿ. ಹೀಗಾಗಿ ಆನಂದನೂ ಆಗುತ್ತೆ. ನೋಡೋಣ, ಭಗವಂತನ ಕೃಪೆ ನಿಮ್ಮೆಲ್ಲರ ಆಗ್ರಹ ಇದ್ದರೆ ಉಡುಪಿಗೆ ಇನ್ನೊಂದು ಸತಿ ಅಥವಾ ಆ ಕಡೆಗೆ ಮಲೆನಾಡಿಗೆ ಬರಬಹುದು ಅಂತ ಅನ್ನಿಸ್ತಾ ಇದೆ. ಹಾಸನದ ಕಾರ್ಯಕ್ರಮ ಅಂತೂ ಡಿಸೆಂಬರಲ್ಲಿ ನಿಶ್ಚಯ ಆಗಿದೆ. ಉಡುಪಿಗೆ ಬಂದ್ರೆ ಮಂಗಳೂರಿಗೆ ಬನ್ನಿ, ನಮ್ಮ ಮನೆದು ಸ್ವಲ್ಪ ತೋಟ ಇದೆ, ನೋಡಬಹುದು ಗಿಡ ಮೂಲಿಕೆಗಳದ್ದೆಲ್ಲ. ಸರಿ, ನಾವು ಅದೇ ಕೈತೋಟ ಕ್ರಾಂತಿ ಅಂತಿದ್ದೇವೆ, 150 ಜನ ಇದ್ದೇವೆ. ಅದೆಲ್ಲ ದಿನ ಹಂಚ್ಕೊಳ್ತೇವೆ ನಾವು. ನಾಗರಾಜರು ಇಲ್ಲಿ 10 ದಿವಸ ಇದ್ದರು. ಅವರೇ ಇದೆಲ್ಲದರ ಬಗ್ಗೆ ಹೇಳಿ, ವಿಕ್ರಮದಲ್ಲಿ ಅವರೇ ಬರೆದಿದ್ದು ಆರ್ಟಿಕಲ್ಲು ಇಲ್ಲಿನ ಬಗ್ಗೆ. ಅಷ್ಟೇ, ನಂದು ಇದೇ ಆಗ್ರಹ. ನೀವು ಯಾವಾಗಾರು ಅನಿಸ್ತು ಅಂತಂದರೆ ಹಿಮಾಚಲಕ್ಕೆ ಬರ್ಬೋದು. ಇಲ್ಲೂ ಒಬ್ಬ ಕರ್ನಾಟಕದವನು ಇದ್ದಾನೆ, ಸಂಘದ ಪ್ರಚಾರಕ್ಕಿದ್ದಾನೆ ಅಂತ ಅಭಿಮಾನದಿಂದ ಬಂದರೆ ನನ್ನ ಶಕ್ತಿನೂ ಜಾಸ್ತಿ ಆಗುತ್ತೆ. ಧನ್ಯವಾದಗಳು. ಹರಿ ಓಂ, ನಮಸ್ತೆ ಜಿ. ನಾವು ಇಲ್ಲಿ ಸೇವಾ ವಿಭಾಗದಿಂದ ರಾಷ್ಟ್ರ ಸೇವಿಕಾ ಸಮಿತಿಯಲ್ಲಿ ಸೇವಾ ಬಸ್ತಿಗಳಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಅಲ್ಲಿ ನನಗೆ ನೀವು ಹೇಳದ್ಮೇಲೆ ಅನಿಸ್ತು, ಅಂದ್ರೆ ಕೆಲವು ಪರಿಚಯಗಳು ಕೊಡ್ತಾ ಇದೀವಿ. ಅಂದ್ರೆ ಮನೆ ಮುಂದೆ ಈ ಸಣ್ಣ ಸಣ್ಣ ಇದು ಗಿಡಗಳನ್ನ ಹಾಕೊಂಡು ಯಾವ ರೀತಿ ಇದು ಔಷಧಿಗೆ ಅಂದ್ರೆ ಆರೋಗ್ಯಕ್ಕೆ ಒಳ್ಳೇದು ಅನ್ನೋ ತರ ಮನವರಿಕೆ ಮಾಡ್ಕೊಡ್ಬೇಕು ಅನ್ನೋ ನನ್ನ ಆಸೆ. ನೀವ್ ಹೇಳಿದ್ದೆಲ್ಲ ನಾನು ಬರ್ಕೊಂಡಿದ್ದೀನಿ. ಅದರಂತೆ ಅವ್ರಿಗೆ ಸಸ್ಯಗಳನ್ನ ಕೊಟ್ಟು ಒಂದು ಸಣ್ಣ ಮನೆ ಮುಂದೆನೆ 4-5 ಪಾಟ್ ಇಟ್ಕೊಳ್ಳೋದು, ಅಥವಾ ನೆಲ ಇರೋ ಕಡೆ
ಗಿಡ ಹಾಕೊಳ್ಳೋದು, ಅದರಿಂದ ಉಪಯೋಗಗಳನ್ನ ನಾವು ಮಾಹಿತಿಗಳನ್ನ ಆಗಾಗ ಕೊಟ್ರೆ ಈ ಸೇವಾ ಬಸ್ತಿಗಳಲ್ಲೂ ತುಂಬಾ ಅನುಕೂಲ ಆಗುತ್ತೆ ಅನ್ಕೊಂಡೆ ನಾನೀಗ. ಜೈ ಶ್ರೀರಾಮ್. ಒಳ್ಳೇದು ಒಳ್ಳೇದು. ಮಹಾಲಕ್ಷ್ಮಿ ಅವರಿಗೆ ನನ್ನ ನಂಬರ್ ಗೊತ್ತಿದೆ, ಮತ್ತೆ ಇದರಲ್ಲಿ ನಂಬರ್ ಇದೆ. ಉಡುಪಿಗೆ ಬಂದ್ರೆ ಖಂಡಿತ ತಿಳಿಸಿ, ನಾವು ನಿಮ್ಮನ್ನ ಮೀಟ್ ಆಗ್ತೇವೆ. ಇಲ್ದ ನಮ್ಮನೆ ಬರ್ಬೇಕು ಅಂತ ಒಂದು ಆಸೆ ಆಗುತ್ತೆ. ಇಲ್ಲಿ ನಿಮ್ಮೆಲ್ಲರ ಆಗ್ರಹಕ್ಕೆ ನನಗೂ ಮನಸ್ಸಿದೆ. ನೋಡೋಣ ಭಗವಂತ ಹೇಗೆ ಮಾಡಿಸ್ತಾನೋ ಅಂತ. ಅದೇ ಕೈತೋಟ ಕ್ರಾಂತಿಯವರನ್ನು ಕರಿಬಹುದು ನಮ್ಮನೆಗೆ. ಸ್ವಲ್ಪ ನಿಮ್ಮ ಪರಿಚಯ ಎಲ್ಲ ಮಾಡಿಸ್ಕೊಡಕ್ಕೆ ನಮ್ಗೆ ಸಂತೋಷ ಆಗುತ್ತೆ. ಅವಧಿ ಮುಗಿತಾ ಬಂದಿರೋದ್ರಿಂದ ಮುಂದೆ ಏನಾದ್ರು ಪ್ರಶ್ನೆ ಕೇಳೋದಿದ್ರೆ ಸಾಧ್ಯವಾದ್ರೆ ಅನೌಪಚಾರಿಕ ಅವಧಿಯಲ್ಲಿ ಕೇಳಬಹುದು. ಇದೀಗ ಹಿರಿಯರಾದ ರವಿ ಚಕ್ರವರ್ತಿಯವರು ಈ ಇಡೀ ಒಟ್ಟಾರೆ ಕಾರ್ಯಕ್ರಮದ ಬಗ್ಗೆ, ಅಂದ್ರೆ ಕಾವ್ಯ ಮತ್ತು ಕಾರ್ಯ ಯಾವ ರೀತಿ ಪರಸ್ಪರ ಪೂರಕ ಅನ್ನೋದಕ್ಕೆ ನಿದರ್ಶನವಾಗಿ ಇವತ್ತಿನ ಒಂದು ಕಾರ್ಯಕ್ರಮ ಆಯೋಜನೆ ಆಗಿದೆ.